ಹಾರ್ಟ್ ಅಟ್ಯಾಕ್ ಇಂದ ಜೀವ ಉಳಿಸ್ಕೊಬೇಕು ಅಂದ್ರೆ ಪ್ರತಿದಿನ ಒಂದೇ ಒಂದು ಬೆಳ್ಳುಳ್ಳಿ ಹೆಸರನ್ನ ಜಜ್ಜಿಬಿಟ್ಟು ಇದನ್ನ ಮಾತ್ರೆ ತರ ನೀರಲ್ಲಿ ಹಾಕೊಂಡು ನುಂಗೋದ್ರಿಂದ ಬ್ಲಡ್ ತಿನ್ನಾಗುತ್ತೆ, ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಹಾರ್ಟ್ ಅಟ್ಯಾಕ್ ಇಂದ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಬಚಾವಾಗ್ಬೋದು. ಶ್ರೀಮಂತರಾಗಿರ್ಬೋದು, ಆಸ್ತಿ ಇರ್ಬೋದು, ಅವ್ನು ಎಷ್ಟೇ ಕೋಟಿಗೆ ಬಾಳ್ಬೋದು, ಹಾಸ್ಪಿಟ್ಲ್ಗೆ ಹೋಗೋವರೆಗೂ ಇವಾಗ ಬಚಾವಾಗ್ತೀವಿ ಅನ್ನೋ ಒಂದು ಭರವಸೆನೇ ಇಲ್ಲ. ಯಾಕಂದ್ರೆ ಈಗಿರೋ ಬೆಂಗಳೂರು ಟ್ರಾಫಿಕ್, ನಮ್ ಸುತ್ತಮುತ್ತ ಇರೋ ಪೊಲ್ಯೂಷನ್, ನಾವು ತಿನ್ನೋ ಆಹಾರ, ನಾವು ಆಸ್ಪತ್ರೆಗೆ ಹೋಗೋ ಅಷ್ಟರಲ್ಲಿ ವಿತಿನ್ ಎ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವಾಗ ಬರುತ್ತೆ, ಹೆಂಗ್ ತಗೊಂಡೋಗುತ್ತೆ, ಎಷ್ಟು ನಿಮಿಷಕ್ಕೆ ಸಾಯ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಗಂಡು ಮಕ್ಳಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಪ್ರತಿದಿನ ಬೆಳ್ಳುಳ್ಳಿ ತಿನ್ನಕ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾರಕ್ಕೆ ಒಂದು ಹಸಿ ಬೆಳ್ಳುಳ್ಳಿನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ನುಂಗೋದ್ರಿಂದ, ಇದನ್ನ ಜಜ್ಜಬೇಕು, ಹಾಗೆ ನುಂಗಬಾರ್ದು, ಜಜ್ಜಿಬಿಟ್ಟು ಮಾತ್ರೆ ತರ ಹಾಕೊಂಡು ನೀರು ಕುಡಿದ್ರೆ ಇದು ಬ್ಲಡ್ ನ ತಿನ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಗಂಡ್ ಮಕ್ಳೇ ಆಫೀಸ್ ಒತ್ತಡ, ಮನೆ EMI ಟೆನ್ಷನ್, ಮಕ್ಳ ಟೆನ್ಷನ್, ಮಕ್ಳನ್ನ ಓದಿಸ್ಬೇಕು, ಆ ಟೆನ್ಷನ್, ಈ ಟೆನ್ಷನ್, ಫ್ಯಾಮಿಲಿ ಟೆನ್ಷನ್, ಹೆಂಡತಿ ಟೆನ್ಷನ್ ಅನ್ಕೊಂಡು ದಯವಿಟ್ಟು ಓವರ್ ಟೆನ್ಷನ್ ಮಾಡ್ಕೊಂಡು BP ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ಇರೋದ್ರಲ್ಲೇ ಖುಷಿಯಾಗಿ ಇರ್ಬೋದು. ಯಾಕಂದ್ರೆ ನೀವು ಹೋದ್ಮೇಲೆ ನೀವು ಆಫೀಸಲ್ಲಿಂದ ಹಿಡಿದು ಮನೆಯಿಂದ ಹಿಡಿದು ನಾವು ಆಸ್ತಿ ಮಾಡ್ಬೇಕು, ಹಣ ಮಾಡ್ಬೇಕು, ಮಕ್ಳನ್ನ ಓದಿಸ್ಬೇಕು, ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಬೇಕು. ನೀವಿದ್ರೇನೆ ಕಣ್ರಿ ಹೆಂಡತಿ ಮಕ್ಳು, ನೀವಿದ್ರೇನೆ ನಿಮ್ ಸಂಸಾರ, ನೀವಿದ್ರೇನೆ ಮರ್ಯಾದೆ. ನೀವು ಹೋದ್ಮೇಲೆ ಬರೀ ನಿಮ್ಮ ಆಸ್ತಿನಲ್ಲಿ ಚೆನ್ನಾಗಿರ್ಬೋದು ಅಷ್ಟೇ. ಗಂಡನೇ ಇಲ್ಲ ಅಂದ್ಮೇಲೆ ಆಸ್ತಿ ತಗೊಂಡು ಏನಮ್ಮ ಮಾಡ್ತೀರಾ? ಆದಷ್ಟು ಮನೇಲಿ ಹೆಣ್ಮಕ್ಳು ಗಂಡಂದಿರಿಗೆ ಟೆನ್ಷನ್ ಕೊಡೋದನ್ನ ಕಮ್ಮಿ ಮಾಡಿ. ಗಂಡ್ ಮಕ್ಳು ಕೂಡ ಆದಷ್ಟು ದಯವಿಟ್ಟು ಆಫೀಸ್ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ. ಜಿಮ್ಗೆ ಹೋಗೋರು ಆ ಪ್ರೋಟೀನು ಈ ಪ್ರೋಟೀನು, ಆ ಶೇಕು ಈ ಶೇಕು ಅನ್ನೋದನ್ನ ಕಮ್ಮಿ ಮಾಡಿ. ಓವರ್ ಎಕ್ಸರ್ಸೈಸ್ಗಳನ್ನ ಮಾಡಕ್ ಹೋಗ್ಬೇಡಿ. ಓವರ್ ಆಗಿ ಓಡೋದು, ಓವರ್ ಆಗಿ ಎಕ್ಸರ್ಸೈಸ್ ಮಾಡೋದು, ಓವರ್ ಆಗಿ ವಾಕಿಂಗ್ ಮಾಡೋದು ಮಾಡಿ. ಆರೋಗ್ಯಕ್ಕೆ ವ್ಯಾಯಾಮ ಬೇಕು, ಆರೋಗ್ಯಕ್ಕೆ ವಾಕಿಂಗ್ಗಳು ಬೇಕು, ಆರೋಗ್ಯಕ್ಕೆ ಒಳ್ಳೆ ಊಟ ಬೇಕು. ಮನೆ ಊಟಗಳನ್ನೇ ಮಾಡಿ. ಆದಷ್ಟು ಸೊಪ್ಪು ಆಹಾರಗಳನ್ನ, ಆಮೇಲೆ ಸೀಸನ್ ಫುಡ್ಗಳು ಏನ್ ಬರುತ್ತೆ ನಿಮ್ಗೆ, ಸೀಸನ್ ಹಣ್ಣುಗಳೇನ್ ಬರುತ್ತೆ ಅದನ್ನ ತಿನ್ನಿ. ಅದನ್ನ ಬಿಟ್ಟು ನೀವು ಹೊರಗಡೆ ತಿಂಡಿ ಮೇಲೆ, ಮೈದಾಗಳ ಮೇಲೆ, ಪಾಮ್ ಆಯಿಲ್ಗಳ ಮೇಲೆ, ಕೇಕ್ಗಳ ಮೇಲೆ, ಚಿಪ್ಸ್ಗಳ ಮೇಲೆ, ಈ ಪಿಜ್ಜಾ ಬರ್ಗರ್ ಅವುಗಳ ಮೇಲೆಲ್ಲ ಜಾಸ್ತಿ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ದಯವಿಟ್ಟು ಆದಷ್ಟು ಒತ್ತಡ ಕಮ್ಮಿ ಮಾಡ್ಕೊಳ್ಳಿ, BP ಕಮ್ಮಿ ಮಾಡ್ಕೊಳ್ಳಿ. ಪುನೀತ್ ಸರ್ ಆಗಿರ್ಬೋದು, ಚಿರಂಜೀವಿ ಸರ್ಜರ್, ಅವ್ರ ಹತ್ರ ಆಸ್ತಿ ಇಲ್ಲ, ಹಣ ಇಲ್ಲ, ಒಳ್ಳೆ ಡಾಕ್ಟರ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ ಅಂತಲ್ಲ, ಟೈಮ್ ಇಲ್ಲ. ಮೇನ್ ಆಗಿ ಒತ್ತಡಗಳು ಏನಾಗ್ತಾ ಇದೆ, ಟೈಮ್ನ ಕೊಡ್ತಾ ಇಲ್ಲ ಹಾರ್ಟ್ ಅಟ್ಯಾಕ್ಗೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಇವಾಗ ಯಾವ ಕ್ಷಣದಲ್ಲಿ ಬರುತ್ತೆ, ಬಡವನಿಗೆ ಬರುತ್ತಾ, ಶ್ರೀಮಂತಂಗೆ ಬರುತ್ತಾ, ಯಾವ ಟೈಮಲ್ಲಿ ಬರುತ್ತೆ, ಬಂದವ್ರು ನಿಜವಾಗ್ಲೂ ಹಾಸ್ಪಿಟ್ಲ್ ಹೋಗೋವರೆಗೂ ಈಗಿರೋ ಬೆಂಗಳೂರು ಟ್ರಾಫಿಕ್ ಆಗಿರ್ಬೋದು, ಬೇರೆ ಟ್ರಾಫಿಕ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ತಿನ್ನ ಆಹಾರ ಎಲ್ಲಾನು ವಿಷಾನೇ ಆಗಿರೋದ್ರಿಂದ ಆದಷ್ಟು ನಿಮ್ಮ ಆರೋಗ್ಯಗಳನ್ನ ನೀವು ನೋಡ್ಕೊಳ್ಳಿ. ನೀವು ಚೆನ್ನಾಗಿದ್ರೇನೆ ನೀವು ಊಟ ಚೆನ್ನಾಗಿ ಮಾಡಿ ಆರೋಗ್ಯವಾಗಿರಿ.